ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ನಂತರ ಆಟೋ ಚಾಲಕರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಆಟೋ ಚಾಲಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಒಂದೇ ವಾರದಲ್ಲಿ 1000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ದುಪ್ಪಟ್ಟು ಹಣ ವಸೂಲಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ವಾರದಲ್ಲಿ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. 233 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಬೈಕ್ ಟ್ಯಾಕ್ಸಿ ರದ್ದಾದ ಬೆನ್ನಲ್ಲೇ ಕೆಲವು ಚಾಲಕರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ರು. ಒಂದು ವಾರದಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೆಸೋದಕ್ಕೆ ಒಂದು ತಂಡ ಕೂಡ ರಚನೆ ಮಾಡಿಕೊಂಡಿದ್ರು. ವಲಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಿದ್ರು ಅಧಿಕಾರಿಗಳು. ಬೆಂಗಳೂರಿನ 11 RTO ಕಚೇರಿ ವ್ಯಾಪ್ತಿಯಲ್ಲಿ ಒಟ್ಟು 20 ತಂಡಗಳನ್ನು ರಚನೆ ಮಾಡಿದ್ರು. ಒಂದೇ ವಾರದಲ್ಲಿ 1000ಕ್ಕೂ ಹೆಚ್ಚು ಆಟೋಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಒಂದು ವಾರದಲ್ಲಿ ಒಟ್ಟು 3531 ಆಟೋಗಳನ್ನು ತಪಾಸಣೆ ಮಾಡಿದ್ದಾರೆ. ದುಪ್ಪಟ್ಟು ಹಣ ವಸೂಲಿ ಮಾಡಲಾಗ್ತಾ ಇತ್ತು. ದಾಖಲೆ ಇಲ್ಲದಂತಹ 1006 ಆಟೋಗಳ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. 1006 ಆಟೋಗಳ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. 233 ಆಟೋಗಳನ್ನು ಈ ಪೈಕಿ ಸೀಸ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಬೈಕ್ ಟ್ಯಾಕ್ಸಿ ನಿಂತು ಹೋಗಿದ್ದಕ್ಕೆ ಒಂದೆಡೆ ಆಟೋ ಚಾಲಕರಲ್ಲಿ ಸಂತಸ ಇದೆ. ಆದರೆ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರುವ ಬಗ್ಗೆ ಈ ಆಟೋಗಳಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ, ಎಷ್ಟು ಆಟೋಗಳು ಸೀಸ್ ಆಗಿದೆ ಅಂತ ನೋಡೋದಾದರೆ, ಬೆಂಗಳೂರು ಕೇಂದ್ರದಲ್ಲಿ 143, ಬೆಂಗಳೂರು ಪಶ್ಚಿಮದಲ್ಲಿ 90 ಪ್ರಕರಣಗಳು, ಬೆಂಗಳೂರು ಪೂರ್ವದಲ್ಲಿ 115 ಪ್ರಕರಣ, ಬೆಂಗಳೂರು ಉತ್ತರದಲ್ಲಿ 140 ಪ್ರಕರಣಗಳು ದಾಖಲಾಗಿದ್ದರೆ 12 ಆಟೋಗಳು ಸೀಸ್ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 147 ಪ್ರಕರಣಗಳು ದಾಖಲಾಗಿದೆ. ಇನ್ನು ಯಲಹಂಕದಲ್ಲಿ 51 ಪ್ರಕರಣ, 6 ಆಟೋಗಳು ಸೀಸ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 117 ಪ್ರಕರಣ, 22 ಆಟೋಗಳು ಸೀಸ್ ಆಗಿದೆ. KR ಪುರಂನಲ್ಲಿ 78 ಪ್ರಕರಣಗಳು, 19 ಆಟೋಗಳು ಸೀಸ್ ಆಗಿದೆ. ಚಂದಾಪುರದಲ್ಲಿ 49 ಪ್ರಕರಣ, 18 ಆಟೋಗಳು ಸೀಸ್ ಆಗಿದೆ. ದೇವನಹಳ್ಳಿಯಲ್ಲಿ 33 ಪ್ರಕರಣಗಳು, ಒಟ್ಟು 4 ಆಟೋಗಳು ಅಲ್ಲಿ ಸೀಸ್ ಆಗಿದೆ. ಒಟ್ಟು 1006 ಪ್ರಕರಣಗಳು ಇಲ್ಲಿ ದಾಖಲಾಗಿದ್ದರೆ 233 ಪ್ರಕರಣಗಳು, 233 ಆಟೋಗಳು ಸೀಸ್ ಆಗಿದ್ದಾವೆ. ಇನ್ನು ಅದೇ ರೀತಿಯಲ್ಲಿ ಓಲಾ ಹಾಗೂ ಊಬರ್ ಆ್ಯಪ್ಗಳೇನಿದೆ, ಆ ಒಂದು ಆ್ಯಪ್ ವಾರು ನೋಡೋದಾದರೆ ಓಲಾದಲ್ಲಿ 35 ಪ್ರಕರಣ, 4 ಆಟೋಗಳು ಸೀಸ್ ಆಗಿದೆ. ಅದೇ ರೀತಿಯಾಗಿ ಊಬರ್ನಲ್ಲಿ 59 ಪ್ರಕರಣಗಳು, 14 ಆಟೋಗಳು ಸೀಸ್ ಆಗಿದೆ. ರ್ಯಾಪಿಡೋದಲ್ಲಿ 92, 32 ಆಟೋಗಳು ಸೀಸ್ ಆಗಿದೆ. ನಮ್ಮ ಯಾತ್ರಿಯಲ್ಲಿ 25 ಪ್ರಕರಣಗಳು ದಾಖಲಾಗಿತ್ತು, 4 ಆಟೋಗಳು ಸೀಸ್ ಆಗಿದೆ. ಇತರೆ ಆ್ಯಪ್ಗಳಲ್ಲಿ 795 ಪ್ರಕರಣಗಳು, 179 ಆಟೋಗಳು ಸೀಸ್ ಆಗಿದೆ. ಹೀಗೆ ಆಟೋಗಳನ್ನು ಸೀಸ್ ಮಾಡಿದಂತಹ ಅಧಿಕಾರಿಗಳು ಕಠಿಣ ಕ್ರಮ ಜರುಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.